ಇದೊಂದು ದಿಢೀರ್ ಇಡ್ಲಿ. ಈ ಮೃದುವಾದ ಇಡ್ಲಿಯನ್ನ ಮಾಡೋದಿಕ್ಕೆ ಅಕ್ಕಿ, ಉದ್ದು ಯಾವುದು ಕೂಡ ಬೇಕಾಗಿಲ್ಲ. ಅದಲ್ದೇನೆ ವ್ರತ, ಒಪ್ಪತ್ತು, ಉಪವಾಸ ಇಂಥ ದಿನಗಳಲ್ಲಿ ಮಾಡ್ಕೊಳ್ಬಹುದಾದಂತ ಒಂದು ಸುಲಭ ತಿಂಡಿ. ಎಲ್ರಿಗೂ ನಮಸ್ಕಾರ. ಮನೆಯೂಟದಲ್ಲಿ ಇವತ್ತಿನ ವಿಶೇಷ ಸಬ್ಬಕ್ಕಿ ಇಡ್ಲಿ. ಈ ಇಡ್ಲಿ ಬಿಸಿ ಇದ್ದಾಗ ಅಷ್ಟೇ ಅಲ್ಲ, ತಣ್ಣಗಾದ್ಮೇಲೆ ಕೂಡ ತುಂಬಾ ಮೃದುವಾಗಿರುತ್ತೆ. ಅದಲ್ದೆ ಸಬ್ಬಕ್ಕಿ ಜೀರ್ಣಕ್ರಿಯೆಗೆ ಒಳ್ಳೆಯದು, ದೇಹವನ್ನ ತಂಪಾಗಿಡುತ್ತೆ, ಆರೋಗ್ಯಕರ ಕೂಡ. ಈ ಇಡ್ಲಿ ಜೊತೆಗೆ ಒಂದು ಸಾದಾ ಚಟ್ನಿಯನ್ನು ಸಹ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸುಲಭವಾದ ಉಪವಾಸ ಒಪ್ಪತ್ತುಗಳಲ್ಲಿ ಮಾಡ್ಕೊಳ್ಬಹುದಾದಂತ ಈ ಸಬ್ಬಕ್ಕಿ ಇಡ್ಲಿಗೆ ನಾನಿಲ್ಲಿ ನೈಲಾನ್ ಸಬ್ಬಕ್ಕಿ ಅಥವಾ ಸಣ್ಣ ಸಬ್ಬಕ್ಕಿಯನ್ನ ತಗೊಂಡಿದ್ದೀನಿ. ಇಲ್ಲಿ ತೋರಿಸ್ತಾ ಇರುವಂತಹ ಕಪ್ ನಲ್ಲಿ 1 ಕಪ್ ನಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ. 2 ಸಲ ಅದನ್ನ ಚೆನ್ನಾಗಿ ತೊಳ್ಕೊಂಡು 1 ಕಪ್ ನಷ್ಟು ನೀರನ್ನ ಹಾಕಿ 2 ಗಂಟೆಗಳಷ್ಟು ಕಾಲ ನೆನೆಸ್ಕೊಂಡಿದ್ದೀನಿ. ನೈಲಾನ್ ಸಬ್ಬಕ್ಕಿ ಆಗಿರೋದ್ರಿಂದ ಇದು ಬೇಗ ನೆನೆಯುತ್ತೆ. 1 ಕಪ್ ಅಷ್ಟೇ ನೀರ್ ಹಾಕಿರೋದ್ರಿಂದ ನಾನು ಇದು ಉದುರುದ್ರಾಗಿದೆ, ಇದರಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ. 1 ಕಪ್ ಸಬ್ಬಕ್ಕಿಗೆ 2 ಕಪ್ ನಷ್ಟು ಉಪ್ಪಿಟ್ಟು ರವೆ ಅಥವಾ ಮೀಡಿಯಂ ರವೆ, 1 ಕಪ್ ನಷ್ಟು ಮೊಸರನ್ನ ತಗೊಂಡಿದ್ದೀನಿ. ಈಗ ಈ ಸಬ್ಬಕ್ಕಿಯನ್ನ ಒಂದು ಅಗಲವಾದ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ರವೆ, ಮೊಸರು ಸಹ ಹಾಕೊಂಡಿದ್ದೀನಿ. 1 ಕಪ್ ನಷ್ಟು ನೀರನ್ನು ಸಹ ಹಾಕಿ ಇದನ್ನ ಚೆನ್ನಾಗಿ ಗಂಟಾಗದೆ ಇರೋ ತರ ಕಲ್ಸ್ಕೊಳ್ಬೇಕು ಅಥವಾ ಮಿಕ್ಸ್ ಮಾಡ್ಬೇಕು. ಮೊಸರು ಸ್ವಲ್ಪ ಹುಳಿಯಾಗಿದ್ರು ಚೆನ್ನಾಗಿರುತ್ತೆ. 1 ದಿನದ ಮೊಸರಾದ್ರೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ, ಅದನ್ನು ಕೂಡ ಹಾಕೊಳ್ಬಹುದು. ಆರಂಭದಲ್ಲೇ ಇದಕ್ಕೆ ಹೆಚ್ಚು ನೀರನ್ನ ಹಾಕಿ ಇದನ್ನ ತುಂಬಾ ನೀರಾಗಿ ಮಾಡ್ಕೊಳ್ಬಾರ್ದು. ಚೆನ್ನಾಗಿ ಕಲ್ಸ್ಕೊಂಡ ನಂತರ ಇದು ಇಷ್ಟು ಗಟ್ಟಿಯಾಗಿದೆ. ಈಗ ಇದನ್ನ ಒಂದ್ ಅರ್ಧ ಗಂಟೆ ಮುಚ್ಚಿಡ್ಬೇಕಾಗತ್ತೆ. ರವೆ ಚೆನ್ನಾಗಿ ನೆನಿಬೇಕು. ಅಷ್ಟರಲ್ಲಿ ಒಂದಷ್ಟು ತಯಾರಿನ ಮಾಡ್ಕೊಳ್ಳೋಣ. ಚಟ್ನಿಯನ್ನ ಮಾಡ್ಕೊಂಡ್ಬಿಡೋಣ. ಸಾದಾ ಚಟ್ನಿಯನ್ನ ಮಾಡೋದಿಕ್ಕೆ ಮಿಕ್ಸಿ ಜಾರಲ್ಲಿ ತೆಂಗಿನ ತುರಿ, 1 ಚಮಚದಷ್ಟು ಜೀರಿಗೆ, ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನ ಹಾಕಿ ಇದನ್ನ ಚಟ್ನಿ ಹದಕ್ಕೆ ರುಬ್ಕೊಳ್ಬೇಕು. ಇದಕ್ಕೆ ಹುರಿಗಡ್ಲೆ ಸಹ ಹಾಕೊಳ್ಬಹುದು, ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಹುಳಿಗೆ ಅಂತ ಹುಣಸೆ ಹಣ್ಣು ಅಥವಾ ನಿಂಬೆ ರಸ ಯಾವ್ದನ್ನು ಸಹ ಬಳಸಿಲ್ಲ. ನಿಮ್ಗೆ ಬೇಕು ಅಂದ್ರೆ ನೀವು ಹಾಕೊಳ್ಬಹುದು. ಈಗ ಚಟ್ನಿ ಕೂಡ ತಯಾರಾಯ್ತು. ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಇಟ್ಕೊಂಡಿರ್ಬೇಕು. ಅದರ ನಂತರ ಇಡ್ಲಿ ಪಾತ್ರೆಯಲ್ಲಿ ಸಾಕಷ್ಟು ನೀರನ್ನ ಹಾಕಿ ಅದನ್ನ ಸಣ್ಣ ಉರಿಯಲ್ಲಿ ಕುದಿಯೋದಿಕ್ಕೆ ಇಡ್ಬೇಕು. ಮುಂದಿನ ತಯಾರಿಯನ್ನ ಮಾಡೋಷ್ಟ್ರಲ್ಲಿ ಈ ನೀರು ಕುದಿತಾ ಇರುತ್ತೆ. ಅರ್ಧ ಗಂಟೆ ಕಳೆದ ನಂತರ ಸಬ್ಬಕ್ಕಿ ರವೆ ಮಿಶ್ರಣ ಇಷ್ಟು ಗಟ್ಟಿಯಾಗಿದೆ. ರವೆ, ಮೊಸರು ಮತ್ತೆ ನೀರನ್ನ ಚೆನ್ನಾಗಿ ಹೀರ್ಕೊಂಡಿದೆ. ಈಗ ಇದಕ್ಕೆ ನೀರನ್ನ ನೋಡ್ಕೊಂಡು ಹಾಕೊಳ್ಬೇಕು. 1 ಕಪ್ ನಷ್ಟು ನೀರನ್ನ ನಾನು ಹಾಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ. ಈ ಹಿಟ್ಟು ಅಥವಾ ಮಿಶ್ರಣ ತುಂಬಾ ನೀರಾಗಿರ್ಬಾರ್ದು. ಈ ಹಿಟ್ಟು ತುಂಬಾ ನೀರಾಗಿ ಇಡ್ಲಿ ಉಬ್ಬೋದಿಲ್ಲ, ಫ್ಲಾಟ್ ಅಥವಾ ಚಪ್ಪಟೆ ಆಗೋಗುತ್ತೆ. ಅದು ಅಷ್ಟು ಚೆನ್ನಾಗಿರಲ್ಲ. ಉಬ್ಬಿದ್ರೆ ತುಂಬಾ ಹೊತ್ತು ಮೃದುವಾಗಿರುತ್ತೆ ಕೂಡ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕಲ್ಸ್ಕೊಳ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸ್ತಾ ಇದೆ. ಇನ್ನೊಂದು ಅರ್ಧ ಕಪ್ ನಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಈ ಸಬ್ಬಕ್ಕಿಯನ್ನ 1 ಕಪ್ ನಷ್ಟು ಮಾತ್ರ ನೀರನ್ನ ಹಾಕಿ ನಾನು ನೆನೆಸ್ಕೊಂಡಿರೋದ್ರಿಂದ ಸಬ್ಬಕ್ಕಿ ನೀರಾಗಿಲ್ಲ. ನೋಡಿ, ಈಗ ಈ ಹಿಟ್ಟು ಈ ಹದದಲ್ಲಿದೆ, ಇಷ್ಟು ಗಟ್ಟಿಯಾಗಿದೆ, ಹದವಾಗಿದೆ ಇದು. ಈಗ ಇದಕ್ಕೆ ಅರ್ಧ ಚಮಚದಷ್ಟು ಈನೋ ಪುಡಿಯನ್ನ ಹಾಕೊಳ್ಬೇಕಾಗುತ್ತೆ. ಈ ಪೊಟ್ಟಣ ಅಥವಾ ಪ್ಯಾಕೆಟ್ ಅಲ್ಲಿ 1 ಚಮಚದಷ್ಟು ಈನೋ ಪುಡಿ ಇರುತ್ತೆ, ಅದರಲ್ಲಿ ನಾನು ಅರ್ಧದಷ್ಟು ಮಾತ್ರ ಬಳಕೆ ಮಾಡ್ಕೊಳ್ತಾ ಇದ್ದೀನಿ. ಈನೋ ಹಾಕಿದ ನಂತರ ಮೇಲೆ ಸ್ವಲ್ಪ 1-2 ಚಮಚದಷ್ಟು ನೀರನ್ನ ಹಾಕೊಳ್ಬೇಕಾಗತ್ತೆ. ಇದರಿಂದ ಈನೋ ಪುಡಿ ಹಾಕೊಂಡಿದ್ವಲ್ಲ, ಅದು ಚೆನ್ನಾಗಿ ಕರಗಿ ಎಲ್ಲ ಕಡೆ ಬೆರೆತು ಹೋಗೋದಕ್ಕೆ ಸಹಾಯ ಆಗುತ್ತೆ. ಈನೋ ಬದಲಾಗಿ 1/4 ಚಮಚದಷ್ಟು ಅಡಿಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾವನ್ನು ಸಹ ಇಲ್ಲಿ ಹಾಕೊಳ್ಬಹುದು. ಯಾವ್ದನ್ನ ಬಳಕೆ ಮಾಡಿದ್ರು ಅಂದ್ರೆ ಈನೋ ಪುಡಿ ಅಥವಾ ಅಡಿಗೆ ಸೋಡಾ ಯಾವ್ದನ್ನ ಬಳಕೆ ಮಾಡಿದ್ರು ಅದನ್ನ ಹಾಕೊಂಡ ತಕ್ಷಣದಲ್ಲಿ ಇಡ್ಲಿ ತಟ್ಟೆಗೆ ತುಂಬಿಸಿ ಅದನ್ನ ಬೇಯೋದಕ್ಕೆ ಇಡ್ಬೇಕು. ತುಂಬಾ ಸಮಯ ಇದನ್ನ ಇಡೋ ಹಾಗಿಲ್ಲ, ಇಟ್ರೆ ಇಡ್ಲಿ ಚೆನ್ನಾಗಾಗೋದಿಲ್ಲ. ಈಗ ಇದನ್ನ ಎಣ್ಣೆ ಸವರ್ಕೊಂಡಂತಹ ಇಡ್ಲಿ ಪಾತ್ರೆಗೆ 3/4 ಭಾಗದಷ್ಟು ತುಂಬಿಸಿ ಇದನ್ನ ಇಡ್ಲಿ ಪಾತ್ರೆಯಲ್ಲಿಟ್ಟು ಮಧ್ಯಮ ಉರಿಯಲ್ಲಿ ಇದನ್ನ ಸುಮಾರು 15 ನಿಮಿಷ ಬೇಯಿಸ್ಬೇಕು. 15 ನಿಮಿಷ ಬೇಯಿಸ್ಕೊಂಡ ನಂತರ ಉರಿಯನ್ನ ಆರಿಸಿ 1-2 ನಿಮಿಷ ಬಿಟ್ಟು ಮುಚ್ಚಳವನ್ನ ತೆಗೆದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ. ನೋಡಿ, ಇಡ್ಲಿ ತುಂಬಾನೇ ಚೆನ್ನಾಗಾಗಿದೆ. ತೆಗೆಯೋದಿಕ್ಕೆ ಕೂಡ ತುಂಬಾ ಸುಲಭವಾಗಿ ಬರ್ತಿದೆ. ಜೊತೆಗೆ ಇಡ್ಲಿ ಚಪ್ಪಟೆ ಆಗಿಲ್ಲ, ಉಬ್ಬಿ ಬಂದಿದೆ. ಸಬ್ಬಕ್ಕಿ ದೇಹಕ್ಕೆ ತಂಪನ್ನ ಕೊಡುವಂತದ್ದು, ಅದರಿಂದ ಸಬ್ಬಕ್ಕಿಯನ್ನ ಹೆಚ್ಚಾಗಿ ಉಪವಾಸ ವ್ರತಗಳಲ್ಲಿ ಬಳಕೆ ಮಾಡ್ತಾರೆ. ಸುಲಭವಾಗಿ ಜೀರ್ಣವಾಗುವಂತದ್ದು ಕೂಡ ಇದು ಈ ಇಡ್ಲಿ ಬಿಸಿ ಇದ್ದಾಗ ಅಷ್ಟೇ ಅಲ್ಲ, ತಣ್ಣಗಾದ್ಮೇಲೆ ಕೂಡ ತುಂಬಾ ಮೆತ್ತಗಿರುತ್ತೆ, ಗಟ್ಟಿ ಆಗೋದಿಲ್ಲ. ನೋಡಿದ್ರಲ್ಲ ಸಬ್ಬಕ್ಕಿ ಇಡ್ಲಿ, ಅದ್ರ ಜೊತೆಗೆ ಸಾದಾ ಚಟ್ನಿಯನ್ನ ಹೇಗೆ ಮಾಡ್ಕೊಳ್ಬಹುದು ಅಂತ. ಒಮ್ಮೆ ಪ್ರಯತ್ನ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ನಮ್ಗೆ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇನ್ನೊಂದು ರುಚಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.